नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಶಿವಬಾಬಾರವರ ಮುರುಳಿ. ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರುಳಿಯ ದಿನಾಂಕ 14/12/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 8/3/2022. ಓಂ ನಮಃ ಶಿವಾಯ. ದಾತಾನ ಮಕ್ಕಳು ದಾತ ಆಗಿರಿ, ತೆಗೆದುಕೊಳ್ಳುವವರಾಗಬೇಡಿರಿ. ಸರ್ವ ಪೂರ್ವಜ ಆತ್ಮರುಗಳಿಗೆ ತಮ್ಮ ಶ್ರೇಷ್ಠ ಭಾಗ್ಯದ ಸ್ಮೃತಿಯನ್ನು ನೆನಪು ಮಾಡಿಸುವಂತಹ ಜ್ಞಾನಸಾಗರನಲ್ಲಿ ಮುಳುಗಿ ಎದ್ದು ಜ್ಞಾನರತ್ನಗಳಿಂದ ಭರ್ಪೂರಾಗಿ ಎಲ್ಲರನ್ನೂ ಭರ್ಪೂರು ಮಾಡುವಂತಹ ವಿಶ್ವ ಸೇವಾದಾರಿ ಮಕ್ಕಳ ಪ್ರತಿಯಾಗಿ ಭೋಲಾನಾಥ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲ ಮಕ್ಕಳ ಕಣ್ಣುಗಳಲ್ಲಿ ಪ್ರೀತಿಯ ಧಾರೆಯು ಹರಿಯುತ್ತಿದೆ. ಏಕೆ? ಬಹಳ ಸಮಯದಿಂದ ದೂರವಾಗಿದ್ದ ಮಕ್ಕಳು ಇಂದು ಬಂದು ಸಿಗುತ್ತಿದ್ದಾರೆ ಅನಿಸುತ್ತಿದೆ. ಎಲ್ಲ ಮಕ್ಕಳನ್ನು ನೋಡಿ ತಂದೆಗೆ ಬಹಳ ಖುಷಿಯಾಗಿದೆ ಮತ್ತು ಒಂದು ವಾಗ್ದಾನವೂ ಪಕ್ಕಾ ಆಗಿದೆ. ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಮಕ್ಕಳು ಇದ್ದೇ ಇರುತ್ತಾರೆ ಮತ್ತು ಎಲ್ಲಿ ಮಕ್ಕಳು ಹೋಗುತ್ತಾರೋ ಅಲ್ಲಿ ತಂದೆಯು ಬರುತ್ತಾರೆ. ಪ್ರತಿಯೊಂದು ಮಗುವಿಗೂ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ ಮತ್ತು ಯಾರಿಗೆ ಪ್ರೀತಿ ಇದೆಯೋ ಅವರಿಗೆ ತಂದೆಯನ್ನು ಗುರುತಿಸಲು 1 ಸೆಕೆಂಡ್ ಸಹ ಆಗಲಿಲ್ಲ. ವಾ ಮಕ್ಕಳೇ, ವಾ. ಆದ್ದರಿಂದಲೇ ನಿಮ್ಮ ಭಕ್ತರಿಗೂ ಸಹ ನಿಮ್ಮನ್ನು ಗುರುತಿಸಲು 1 ಸೆಕೆಂಡ್ ಸಹ ಆಗುವುದಿಲ್ಲ. ಏಕೆಂದರೆ ಯಾರಿಗೆ ಪ್ರೀತಿ ಇದೆಯೋ, ಯಾರಿಗೆ ತಂದೆಯ ಪರಿಚಯವಿದೆಯೋ, ಯಾರು ನಿಶ್ಚಯ ಬುದ್ಧಿಯವರಿದ್ದಾರೋ ಅವರ ಹೃದಯದಿಂದ ನನ್ನ ಬಾಬಾ ಎಂದು ಹೊರಬೀಳುತ್ತದೆ ಮತ್ತು ನಿಮ್ಮ ಭಕ್ತರ ಹೃದಯದಿಂದ ನನ್ನ ಇಷ್ಟ ದೇವಿ ದೇವತೆಗಳು ಬಂದಿದ್ದಾರೆ, ನನ್ನ ಇಷ್ಟ ದೇವಿ ದೇವತೆಗಳು ಬಂದಿದ್ದಾರೆ ಎಂದು ಹೊರಬರುತ್ತದೆ. ಹಾಗಾದರೆ ಖುಷಿ ಇರಬೇಕಲ್ಲವೇ? ತಂದೆಯನ್ನು ಗುರುತಿಸಲು ಎಷ್ಟು ತಡವಾಗುತ್ತದೆಯೋ ಅಷ್ಟೇ ತಡ ನಿಮ್ಮ ಭಕ್ತರಿಗೂ ನಿಮ್ಮನ್ನು ಗುರುತಿಸಲು ಆಗುತ್ತದೆ. ಆಗ ಮಕ್ಕಳು ಏನು ಹೇಳುತ್ತಾರೆ? ಬಾಬಾ, ಏನು ಮಾಡೋಣ? ನಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಎಂದು ಹೇಳುತ್ತಾರೆ. ಹೇಗೆ ಕೇಳುತ್ತಾರೆ? ಒಳ್ಳೆಯದು. ಎಲ್ಲರೂ ಖುಷಿಯಾಗಿದ್ದೀರಾ? ಯಾರು ಖುಷಿಯಾಗಿದ್ದಾರೋ ಅವರು ಒಂದು ಕೈಯ ಚಪ್ಪಾಳೆ ತೋರಿಸಲಿ. ನಿಮ್ಮೆಲ್ಲರ ಈ ಕೈಯ ಚಪ್ಪಾಳೆಯಿಂದ ತಂದೆಯು ಎಲ್ಲರ ತೊಂದರೆಗಳನ್ನು ಈ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಈಗ ಎಲ್ಲರೂ ಸಂಕಲ್ಪ ಮಾಡಿ ಈ ಕೈಗಳನ್ನು ಮೇಲಕ್ಕೆತ್ತಿ ಮತ್ತು ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪವಿದೆಯೋ ಒಮ್ಮೆ ಮಾಡಿ. ನಿಮ್ಮ ಕೈಯಿಂದ ತಂದೆಯ ಕೈಯಲ್ಲಿ ಆ ಎಲ್ಲ ವಸ್ತುಗಳು ಬರುತ್ತಿವೆ. ಅಂದರೆ ನೀವೇನು ಸಂಕಲ್ಪ ಮಾಡಿ ಕೈ ಎತ್ತುತ್ತೀರಿ ಆ ಸಂಕಲ್ಪ ಬಾಬನ ಕೈಗೆ ಹೋಗ್ತಾ ಇದೆ ಅಂತ ಸಂಕಲ್ಪ ಮಾಡಿ ಕೈ ಎತ್ತಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ತಂದೆಯ ಕೈಗಳಿಂದ ನಿಮಗೆಲ್ಲರಿಗೂ ವರದಾನಗಳ ಮಳೆಯಾಗುತ್ತಿದೆ. ನೀವು ತಂದೆಗೆ ಏನು ಕೊಡಲು ಬಯಸುತ್ತೀರೋ ಇಂದು ನೀವು ಕೊಡಿ ಮತ್ತು ತಂದೆಯು ನೀವೆಲ್ಲರೂ ಬಯಸುವ ಒಂದು ವರದಾನವನ್ನು ಕೊಟ್ಟು ಹೋಗುತ್ತಾರೆ. ವಾ. ಪ್ರತಿ ಮಗುವಿಗೂ ತಂದೆಯ ವರದಾನವಿದೆ. ಅದನ್ನು ನೀವು ಕೇಳಿದ್ದೀರಿ. ಅದು ಈಗ ಈ ವರದಾನಿ ಕೈಗಳು ಇಡೀ ವಿಶ್ವದ ಕಡೆಗೆ ಇರಬೇಕು. ಹೇಗೆ ತಂದೆಯ ವರದಾನಿ ಕೈ ಎಲ್ಲ ಮಕ್ಕಳ ಮೇಲಿದೆಯೋ ಹಾಗೆ ನೀವೆಲ್ಲ ಪೂರ್ವಜ ಆತ್ಮರ ವರದಾನಿ ಕೈ ಸಹ ಎಲ್ಲರ ಮೇಲಿರಬೇಕು. ಹೇಗೆ? ಹೀಗೆ, ಹೀಗಲ್ಲ. ಇದನ್ನು ಏನೆನ್ನುತ್ತಾರೆ? ಮತ್ತು ದಾತಾನ ಮಕ್ಕಳ ಕೈ ಎಂದಿಗೂ ಹೀಗಿರಬಾರದು. ಒಂದು ವೇಳೆ ತಪ್ಪಿನಿಂದಲೂ ಯಾರಾದರೂ ಹೀಗೆ ಮಾಡಿದರೆ ಈ ದಿನದಿಂದ ಈ ಸಂಕಲ್ಪ ಮಾಡಿ, ನನ್ನ ಕೈ ಹೀಗೆ ಅಲ್ಲ ಹೀಗೆ ಇರಬೇಕು. ಅಂದರೆ ಕೊಡಿ ಎನ್ನುವ ರೀತಿಯಲ್ಲಿ ಕೈ ಚಾಚಬಾರದು. ಸದಾ ವರದಾನ ಕೊಡುವ ರೀತಿಯಲ್ಲಿ ಕೈ ಇರಬೇಕು. ಹೀಗಿದ್ದರೆ ತಂದೆಯು ವರದಾನಗಳಿಂದ ತುಂಬುತ್ತಾರೆ ಮತ್ತು ಹೀಗಿದ್ದರೆ ನಿಮ್ಮ ಬಳಿ ಇರುವುದು ಖಾಲಿಯಾಗುತ್ತದೆ. ಏನು ಮಾಡಬೇಕು? ಖಾಲಿಯಾಗಬೇಕೆ ಅಥವಾ ತುಂಬಿಕೊಳ್ಳಬೇಕೆ? ಪ್ರತಿಯೊಂದು ವಿಷಯದಲ್ಲಿ ನಾವು ಹೀಗೆ ಮಾಡಬೇಕು. ದಾತಾನ ಮಕ್ಕಳು ಕೊಡುವವರಲ್ಲವೇ? ಸ್ಥೂಲ ಧನದಿಂದಲೂ ಹೀಗೆ ಮಾಡಬಾರದು. ಜ್ಞಾನದಿಂದಲೂ ಸದಾ ಕೊಡುತ್ತಲೇ ಇರಬೇಕು. ಮತ್ತು ಯಾವ ಧನವನ್ನು ಕೊಡಬೇಕು?
ನೀವು ಜ್ಞಾನಧನವನ್ನು ನಿಮ್ಮಲ್ಲಿ ಧಾರಣೆ ಮಾಡಿ ಇತರರಿಗೆ ಕೊಡಬೇಕು. ಸರಿ ತಾನೆ? ಮೊದಲು ನಿಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಳ್ಳಿ. ಅದರ ನಂತರ ಇಡೀ ವಿಶ್ವದ ಜೋಳಿಗೆಯನ್ನು ತುಂಬಿಸಿ. ಹೇಗೆ ತಂದೆಯ ಬಳಿ ಎಲ್ಲರೂ ಬೇಡುತ್ತಾರೆ ಅಲ್ಲವೇ? ಏಕೆಂದರೆ ಅವರು ದಾತ ಮತ್ತು ಕೊಡುವವರಾಗಿದ್ದಾರೆ. ಆದರೆ ಜ್ಞಾನ ಎಲ್ಲಿದೆ ಎಂದು ಕಾಣಿಸುವುದಿಲ್ಲವಲ್ಲವೇ? ಕಾಣಿಸುವುದಿಲ್ಲವಾದರೂ ಹಣ ಎಲ್ಲಿದೆ ಎಂದು ಕಾಣಿಸುವುದಿಲ್ಲ. ಆದರೂ ಕೇಳಲು ಎಲ್ಲಿಗೆ ಹೋಗುತ್ತಾರೆ? ತಂದೆಯ ಬಳಿ ಇದೆ. ಆದ್ದರಿಂದ ನೀವು ಮಕ್ಕಳು, ಬಾಬಾ ನನ್ನ ಬಳಿ ಧನವೇ ಇಲ್ಲ ಎಂದು ಯೋಚಿಸಬೇಡಿ. ಜ್ಞಾನಧನವೇ ಎಲ್ಲಕ್ಕಿಂತ ದೊಡ್ಡ ಧನ. ಅದರಲ್ಲಿಯೂ ಸಹ ಯಾರು ತಂದೆಯ ಪರಿಚಯ ಚೆನ್ನಾಗಿ ಮಾಡಿಸಿದರೋ ಅದಕ್ಕಿಂತ ದೊಡ್ಡ ಧನ ಯಾವುದೂ ಇರಲು ಸಾಧ್ಯವಿಲ್ಲ. ಎಲ್ಲ ಮಕ್ಕಳು ನಿಮ್ಮದೇ ಗುಣಗಾಯನ ಮಾಡಿ, ವಾ ನಾನು ಮತ್ತು ವಾ ನನ್ನ ಭಾಗ್ಯ. ಎಲ್ಲರೂ ಹೇಳಿರಿ, ಯಾರು ಸ್ವಯಂ ನನ್ನ ಭಾಗ್ಯದ ರೇಖೆಯನ್ನು ನನ್ನ ಬಾಬಾ ಎಳೆಯುತ್ತಿದ್ದಾರೆ. ಎಲ್ಲ ಮಕ್ಕಳು ಇಂದಿನಿಂದ ಇದೇ ಸಂಕಲ್ಪ ಮಾಡುವಿರಿ. ನಾನು ಬರೆಯುತ್ತಿಲ್ಲ. ನನ್ನ ಬಾಬಾ ನನ್ನ ಕೈ ಹಿಡಿದು ನನ್ನ ಭಾಗ್ಯವನ್ನು ಬರೆಯುತ್ತಿದ್ದಾರೆ. ಮತ್ತು ಯಾರ ಭಾಗ್ಯವನ್ನು ಸ್ವಯಂ ತಂದೆಯೇ ಬರೆಯುತ್ತಾರೋ ಅವರು ಎಷ್ಟು ಶ್ರೇಷ್ಠವಾಗಿ ಬರೆಯುತ್ತಾರೆ. ಪೆನ್ನು ನಿಮ್ಮ ಕೈಯಲ್ಲಿದೆ, ಆದರೆ ನಿಮ್ಮ ಕೈ ತಂದೆಯ ಕೈಯಲ್ಲಿದೆ. ಸರಿ ತಾನೆ? ಪೆನ್ನನ್ನು ಗಟ್ಟಿಯಾಗಿ ಹಿಡಿಯಿರಿ ಮತ್ತು ತಂದೆಯು ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾರೆ. ಒಳ್ಳೆಯದು. ಇಂತಹ ಭಾಗ್ಯವಂತ ಪದ್ಮಾಪದಂ ಭಾಗ್ಯಶಾಲಿ ಮಕ್ಕಳಿಗೆ, ಇಂತಹ ತಂದೆಯ ಕಣ್ಣುಗಳ 100 ಮಕ್ಕಳಿಗೆ ಬಾಪ್ದಾದಾರವರ ಹೃದಯದಿಂದ ನೆನಪು ಪ್ರೀತಿ, ಅವರ ಹೆಸರಿನ ಸಹಿತವಾಗಿ ನೆನಪು ಪ್ರೀತಿಗಳು. ದೊಡ್ಡ ಖುಷಿಯ ಅಲೆಯು ಬರುತ್ತಿದೆ. ಒಬ್ಬರು ಬಾಬನಿಗೆ ಧನ್ಯವಾದದ ಗೀತೆಯನ್ನು ಹಾಡಿದರು. ಇದು ಪ್ರೀತಿಯಾಗಿದೆ, ಆದರೆ ತಂದೆಯ ಹೆಜ್ಜೆಗಳಲ್ಲ. ಒಳ್ಳೆಯದು ಮಕ್ಕಳೇ. ತಂದೆ ಹೃದಯವಂತರ ಹೃದಯದಲ್ಲಿ ಬಂದಿದ್ದಾರೆ, ಹೌದಲ್ಲವೇ? ಎಲ್ಲರೂ ರಾಜಧಾನಿಯಲ್ಲಿ ಇದ್ದೀರಾ ಈಗ? ಯಾವುದರಲ್ಲಿ ಇದ್ದೀರಾ? ಯಾವ ರಾಜಧಾನಿಯಲ್ಲಿ? ಸತ್ಯಯುಗದ ರಾಜಧಾನಿಯಲ್ಲಿ. ಏಕೆಂದರೆ ಎಲ್ಲರೂ ಸತ್ಯಯುಗದ ರಾಜಧಾನಿಯಲ್ಲಿ ಕುಳಿತಿದ್ದೀರಿ ಮತ್ತು ತಂದೆ ನೀವು ಮಕ್ಕಳ ರಾಜಧಾನಿಯಲ್ಲಿ ಬಂದಿದ್ದಾರೆ. ನೀವು ಹೇಳಿದ್ದೀರಲ್ಲವೇ, ಬಾಬಾ ನೀವು ರಾಜಧಾನಿಗೆ ಬರುತ್ತೀರಾ? ಹಾಗಾಗಿ ಬಾಬಾ ಬಂದಿದ್ದಾರೆ. ಸರಿ, ಖುಷಿಯಾಗಿದ್ದೀರಾ? ಬಹಳ ಖುಷಿಯಾಗಿದೆ. ಎಲ್ಲರ ಹೃದಯದ ಸಂಕಲ್ಪ. ಯಾರದ್ದೋ ಹೃದಯದಲ್ಲಿ ಬಹಳ ಪ್ರೀತಿ ಇದೆ, ಯಾರದೋ ಹೃದಯದಲ್ಲಿ ಸ್ವಲ್ಪ ದುಃಖವಿದೆ, ಇನ್ನಾರದೋ ಹೃದಯದಲ್ಲಿ ಒಂದು ಬಂಧನವಿದೆ. ಯಾರಿಗೋ ಶರೀರದ, ಯಾರಿಗೋ ಸಂಬಂಧಗಳ ಮತ್ತು ಯಾರಿಗೋ ಮೆಜಾರಿಟಿ ತಂದೆಯ ಪ್ರೀತಿಯ ಸಂಬಂಧ. ಹಾಗಾಗಿ ಮೆಜಾರಿಟಿ ಪ್ರೀತಿ ಇರುವವರು ಕುಳಿತಿದ್ದೀರಿ. ಖುಷಿ ಇದೆ? ಒಳ್ಳೆಯದು. ಇಂದು ಚಪ್ಪಾಳೆಗಳ ಮಳೆಯಾಗಿದೆ. ಈಗ ಒಂದು ವೇಳೆ ಖುಷಿ ಬಂದರೆ ಒಂದು ಕೈಯ ಚಪ್ಪಾಳೆ ತೋರಿಸುವುದು ಸರಿ ತಾನೆ? ವಾ ವಾ ವಾ, ಒಳ್ಳೆಯದು ಮಕ್ಕಳೇ. ಯಾರು ಪ್ರೀತಿಯಲ್ಲಿ ತೇಲಾಡುತ್ತಿದ್ದಾರೋ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳು. ತಂದೆಯ ಮಿಲನಕ್ಕಾಗಿ, ಸಂಗಮದ ಮಿಲನಕ್ಕಾಗಿ ಮತ್ತು ಈ ಸಮಯಕ್ಕಾಗಿ ಎಲ್ಲಿ ಮಿಲನವಿದೆಯೋ ಅಲ್ಲಿ ಇಡೀ ಸಂಸಾರವು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತದಲ್ಲವೇ? ಆದರೆ ನೀವು ನೇರವಾಗಿ ಸಾಗರನಲ್ಲಿ ಮುಳುಗುತ್ತಿದ್ದೀರಿ, ಹೌದಲ್ಲವೇ? ಯಾವುದರಲ್ಲಿ ಮುಳುಗುತ್ತಿದ್ದೀರಾ? ಹಾಗಾದರೆ ಯಾರು ಸಾಗರನಲ್ಲಿ ಮುಳುಗುತ್ತಾರೋ ಅವರು ಬಹಳ ಆಳವನ್ನು ಅಳೆದು ಬರುತ್ತಾರೆ ಮತ್ತು ಯಾರು ಆಳವನ್ನು ಅಳೆದು ಬರುತ್ತಾರೋ ಅವರ ಅಷ್ಟೇ ಆಳವಾದ ಪಾಪಕರ್ಮಗಳು ಸಹ ತೊಳೆದು ಹೋಗುತ್ತವೆ. ಸರಿ ತಾನೆ? ಇಂದು ಹೀಗೆ ಯೋಚಿಸಿ, ನಾನು ಸಾಗರನ ತಳದಲ್ಲಿ ಜ್ಞಾನ ರತ್ನಗಳೊಂದಿಗೆ ಆಡುತ್ತಿದ್ದೇನೆ ಮತ್ತು ನನ್ನ ಜನ್ಮ ಜನ್ಮಾಂತರಗಳ ಎಲ್ಲ ಪಾಪಕರ್ಮಗಳು ಸುಟ್ಟು ಭಸ್ಮವಾಗುತ್ತಿವೆ. ಸರಿ ತಾನೆ ಮಕ್ಕಳೇ? ಒಳ್ಳೆಯದು. ಸದಾ ಖುಷಿಯಾಗಿರಿ. ಈ ಏನು ಉತ್ಸಾಹವಿದೆಯೋ, ಈ ಸಭೆಯಲ್ಲಿ ಏನು ಖುಷಿಯ ಅಲೆ ಇದೆಯೋ
ಅದು ಕಡಿಮೆಯಾಗಬಾರದು. ನೀವು ಎಲ್ಲಿಗೆ ಹೋದರೂ ಸರಿ, ಖುಷಿಯಂತಹ ಪೌಷ್ಟಿಕ ಆಹಾರವೇ ಇಲ್ಲ. ಈ ಜಗತ್ತಿನಲ್ಲಿ ಯಾರಾದರೂ ಖುಷಿಯನ್ನು ಮಾರಲು ಬಂದರೂ ಸಹ ಅದು ಕೃತಕವಾಗಿರುತ್ತದೆ. ಮತ್ತು ನಿಮಗೆ ಮಕ್ಕಳಿಗೆ ಸದಾಕಾಲದ ಖುಷಿ, 21 ಜನ್ಮಗಳ ಖುಷಿಯ ವರದಾನವನ್ನು ತಂದೆ ಕೊಡುತ್ತಾರೆ. ವಾ ಮಕ್ಕಳೇ, ವಾಹ್! ಮತ್ತೆ ಸಿಗೋಣ. ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಸ್ವಲ್ಪ ಸಮಯಕ್ಕಾಗಿ ಬರುತ್ತೀರಿ? ಈ ರೀತಿ ಏನಾದರೂ ಮಕ್ಕಳಲ್ಲಿ ದೂರು ಇದೆಯೇ? ಯಾರಿಗೆ ಇದೆಯೋ ಅವರು ಒಂದು ಕೈಯ ಚಪ್ಪಾಳೆ ತೋರಿಸಿರಿ. ಎಲ್ಲರೂ ಒಂದು ಕೈಯ ಚಪ್ಪಾಳೆ ತೋರಿಸಿದರು. ಒಳ್ಳೆಯದು. ಇದು ದೂರು ಇದೆಯೇ? ಸಮಯವನ್ನು ನೋಡಬಾರದು, ಕೇವಲ ಈ 2 ಗಳಿಗೆಯ ಮಿಲನವನ್ನು ನೋಡಿ. ಸಮಯವನ್ನಂತೂ ತಂದೆಯೂ ಬಹಳಷ್ಟು ಕೊಟ್ಟಿದ್ದಾರೆ. ಈಗ ಸಮಯವನ್ನು ಕಡಿಮೆ ಕೊಡುತ್ತಾರೆ ಮತ್ತು ವಿಸ್ತಾರವು ಹೆಚ್ಚಿರುತ್ತದೆ. ಸರಿ ತಾನೆ? ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ಕಡಿಮೆ ಸಮಯದಲ್ಲೇ ಇರಲಿ, ಆದರೆ ನೀವು ಮಿಲನ ಮಾಡುತ್ತಿರುವಂಥವರು ಭಾಗ್ಯಶಾಲಿ ಮಕ್ಕಳಾಗಿದ್ದೀರಿ. ಯಾರಿಗೆ ಕೇವಲ ಸಾಕ್ಷಾತ್ಕಾರದ ಇಚ್ಛೆ ಇದೆಯೋ ಕೇವಲ ಸಾಕ್ಷಾತ್ಕಾರವಾಯಿತು ಮತ್ತು ಅದರಲ್ಲಿ ತಮ್ಮ ಕಲ್ಯಾಣವನ್ನು ತಿಳಿದುಕೊಳ್ಳುತ್ತಾರೋ. ಆದರೆ ನೀವು ಎಷ್ಟು ಭಾಗ್ಯಶಾಲಿಯಾಗಿದ್ದೀರಿ, ಎಷ್ಟು ಭಾಗ್ಯಶಾಲಿಯಾಗಿದ್ದೀರಿ. ಒಮ್ಮೊಮ್ಮೆ ಕುಳಿತು ನಿಮ್ಮದೇ ಭಾಗ್ಯದ ಗುಣಗಾಯನ ಮಾಡಿರಿ. ಈ ಸ್ಥಳವು ಎಷ್ಟು ದೊಡ್ಡದಾಗಿದೆ, ರಾಜಧಾನಿ ಎಷ್ಟು ದೊಡ್ಡದಾಗಿದೆ ಎಂದು ಹೇಳಿರಿ. ಎಷ್ಟು ಮಕ್ಕಳು ಇದರಲ್ಲಿ ವಾಸಿಸುತ್ತಾರೆ ಮತ್ತು ಇಲ್ಲಿ ಎಷ್ಟು ಜನ ಕುಳಿತಿದ್ದೀರಿ. ಒಳ್ಳೆಯದು. ಹಾಗಾದರೆ ಭಾಗ್ಯಶಾಲಿ ಯಾರು? ಇದು ನೋಡಬೇಡಿ ಇಷ್ಟು ಕಡಿಮೆ ಇದ್ದಾರೆ, ಇದನ್ನು ನೋಡಿ ಭಾಗ್ಯ ಎಷ್ಟು ಶ್ರೇಷ್ಠವಾಗಿದೆ ಎಂದು. ಒಂದು ವೇಳೆ ಮಕ್ಕಳು ಬಾಬಾ 2 ಕೋಟಿ ಜನರಿಗೆ ಮಾತ್ರ ಸಂದೇಶ ಸಿಗಲಿ ಎಂದು ಬಯಸಿದರೆ ಈ ವರದಾನ ಕೊಡಬೇಕೇ? ಇಲ್ಲ. ಯಾರು ಹೇಳುತ್ತಾರೆ ಇಲ್ಲ ಎಂದು? ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಹಿಂದೆ ಉಳಿದು ಬಿಡುತ್ತೇವಲ್ಲವೇ? ನೀವು ತಂದೆಯ ಹೃದಯದಲ್ಲಿ ಮುಂದೆ ಇದ್ದೀರಿ. ಯಾರು ಹೃದಯದಲ್ಲಿ ಮುಂದೆ ಇರುತ್ತಾರೋ ಅವರನ್ನು ಯಾರೂ ಹಿಂದೆ ಮಾಡಲು ಸಾಧ್ಯವಿಲ್ಲ. ಸರಿ ತಾನೆ ಮಕ್ಕಳೇ? ಮತ್ತೆ ಸಿಗೋಣ. ಬಾಬಾರವರಿಗೆ ಮಕ್ಕಳು ಬಹಳ ಪ್ರೀತಿಯಿಂದ ಹೂಗುಚ್ಛಗಳನ್ನು ನೀಡಿದರು. ಇದು ಪರಮಧಾಮದ ಮಕ್ಕಳ ಕಡೆಯಿಂದ ಬಂದಿದೆ. ವಾ ವಾ ವಾ! ಇದು ಯಾರ ಪೊಟ್ಟಣ ಬಂದಿದೆ? ಇದು ಸುಧಾಮನ ಪೊಟ್ಟಣ ಬಂದಿದೆ. ವಾ! ತಂದೆ ಈ ಪೊಟ್ಟಣವನ್ನು ಇಟ್ಟುಕೊಂಡರು. ಇದರಲ್ಲಿ ಏನೇ ಇರಲಿ ಎಲ್ಲರಿಗೂ ತಿನ್ನಿಸಿ. ವಾ ಮಕ್ಕಳೇ, ವಾಹ! ಈಗ ಯಾರೂ ಸಹ ನಾನು ಬಾಬಾರವರಿಗಾಗಿ ಏನನ್ನೂ ತಂದಿಲ್ಲ ಎಂದು ಸಂಕಲ್ಪ ಮಾಡಬಾರದು. ನೀವು ನಿಮ್ಮನ್ನೇ ಕರೆ ತಂದಿದ್ದೀರಿ. ಅತಿ ದೊಡ್ಡ ಹೂವು ಮತ್ತು ಅತಿ ದೊಡ್ಡ ಗಿಫ್ಟ್ ತಂದೆಗೆ ಸಿಕ್ಕಿದೆ. ನೀವೇ ಒಂದು ಗಿಫ್ಟ್ ಆಗಿದ್ದೀರಿ, ಅದೂ ಸಹ ಸಿಕ್ಕಿದೆ. ಒಳ್ಳೆಯದು ಮಕ್ಕಳೇ. ತಂದೆ ಸದಾ ಜೊತೆಗಿದ್ದಾರೆ, ಜೊತೆಗಿದ್ದರೂ ಜೊತೆಗಿರುತ್ತಾರೆ ಮತ್ತು ಜೊತೆ ನಡೆಯುತ್ತಾರೆ. ಈ ವಾಗ್ದಾನವನ್ನು ತಂದೆ ಎಂದೂ ಮುರಿಯುವುದಿಲ್ಲ. ಜೊತೆಗಂತೂ ನಡೆಯುತ್ತಾರೆ. ತಂದೆ ಮಕ್ಕಳನ್ನು ಹೀಗೆ ಬಿಟ್ಟು ಹೋಗುವುದಿಲ್ಲ. ಮತ್ತು ಒಂದು ವೇಳೆ ಯಾರಾದರೂ ತಂದೆಯು ಹೋಗಿದ್ದಾರೆ ಎಂದು ಹೇಳಿದರೆ ಅವರಿಗೆ ಹೇಳಿರಿ, ಹೌದು ಹೋಗಿದ್ದಾರೆ, ಆದರೆ ನಿಮ್ಮ ಬಳಿಯಿಂದ ನಡೆದುಕೊಂಡು ನನ್ನ ಬಳಿ ಬಂದಿದ್ದಾರೆ. ಸರಿ ತಾನೆ? ಯಾರ ಬಳಿ ನಡೆದುಕೊಂಡು ಬಂದಿದ್ದಾರೆ? ನನ್ನ ಬಳಿ ನಡೆದುಕೊಂಡು ಬಂದಿದ್ದಾರೆ. ನಿಮ್ಮ ಬಳಿಯಿಂದ ನನ್ನ ಬಳಿ ಬಂದಿದ್ದಾರೆ. ಸರಿ ತಾನೆ? ವಾಹ ವಾಹ ವಾಹ್! ಮತ್ತೆ ಸಿಗೋಣ. ವರದಾನ: ವಿಜಯೀ ರತ್ನ ಆಗಿರಿ. ತಾವು ಮಕ್ಕಳು ಸ್ವಯಂವನ್ನು ಸದಾ ವಿಜಯೀ ರತ್ನ ಎಂದು ಅನುಭವ ಮಾಡುತ್ತಿದ್ದೀರಾ? ನಾನು ವಿಜಯೀ ರತ್ನ ಆಗಿದ್ದೇನೆ. ಈ ಸ್ಮೃತಿ ಸದಾ ಇರುತ್ತದೆಯೇನು? ವಿಜಯಕ್ಕೆ ಆಧಾರ ಯಾವುದು? ನಿಶ್ಚಯದ ಫಲವೇ ವಿಜಯವಾಗಿದೆ. ಯಾವುದೇ ಕಾರ್ಯ ಮಾಡುತ್ತಿದ್ದರೂ, ಒಂದು ವೇಳೆ ಕಾರ್ಯ ಮಾಡುತ್ತಿದ್ದರೂ ಸ್ವಯಂನ ಬಗ್ಗೆ, ತಂದೆಯ ಬಗ್ಗೆ ಹಾಗೂ ನಾಟಕದ ಮೇಲೆ ನಿಶ್ಚಯ ಇರುತ್ತದೆ. ಎಲ್ಲ ಪ್ರಕಾರದಿಂದ ನಿಶ್ಚಯ. ಆಗ ಎಂದೂ ವಿಜಯ ಸಿಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಸೋಲು ಆಗುತ್ತಿದೆ ಎಂದರೆ ಅದಕ್ಕೆ ಕಾರಣ ನಿಶ್ಚಯದ ಕೊರತೆ. ಒಂದು ವೇಳೆ ಸ್ವಯಂನ ಪ್ರತಿಯಾಗಿ ಸಂಶಯ ಇದ್ದರೆ
ಇದು ಆಗುತ್ತದೋ ಆಗುವುದಿಲ್ಲವೋ ಎಂದು, ಸಫಲತೆ ಸಿಗುತ್ತದೋ ಸಿಗುವುದಿಲ್ಲವೋ ಎಂದು ಇದ್ದಾಗ ಆಗ ಸಂಪೂರ್ಣ ನಿಶ್ಚಯ ಎಂದು ಹೇಳುವುದಿಲ್ಲ. ನಿಶ್ಚಯ ಬುದ್ಧಿಯವರಿಗೆ ಸಂಕಲ್ಪ ದೃಢವಾಗಿರುತ್ತದೆ, ದುರ್ಬಲವಾಗಿರುವುದಿಲ್ಲ. ಏನಾಗುತ್ತದೋ ಅದನ್ನು ಮಾಡುತ್ತೇನೆ ಎಂದು ಹೇಳುವುದು ಇದು ಸಹ ಸಂಶಯದ ಸಂಕಲ್ಪ. ಏನಾಗುತ್ತದೆ ಅಲ್ಲ, ಹಾಗೇ ಆಗುತ್ತದೆ. ಇದು ನಿಶ್ಚಯ. ಕರ್ಮ ಮಾಡುವುದಕ್ಕಿಂತ ಮೊದಲೇ ನಿಶ್ಚಯ ಇರಬೇಕು. ಇಂತಹ ಸ್ಥಿತಿ ಇದೆನಾ? ಆಗ ಹೇಳಲಾಗುತ್ತದೆ, ನಿಶ್ಚಯ ಬುದ್ಧಿ ವಿಜಯೀ ರತ್ನಗಳು. ಒಳ್ಳೆಯದು. ಓಂ ನಮಃ ಶಿವಾಯ.